ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್ ಸರ್, ಮುಖ್ಯವಾಗಿ ನೋಡಿ ಸರ್, ಇದು ರೈತರ ಮತ್ತೆ ಸರ್ಕಾರದ ಮಧ್ಯೆ ಇರತಕ್ಕಂಥ ಪ್ರಶ್ನೆ ಇದೆ ಸರ್. ಯಾಕೆಂದರೆ ಭೂಮಿ ಕಳ್ಕೊಳ್ತಾ ಇರೋರು ರೈತರು, ಭೂಮಿ ಕಿತ್ಕೊಳ್ತಾ ಇರೋದು ಸರ್ಕಾರ. ಇಲ್ಲಿ JDS ಪ್ರಶ್ನೆ ಬರೋದೇ ಇಲ್ಲ. ಪ್ರಶ್ನೆ ಬರೋದೇ ಇಲ್ಲ. ಯಾಕಂದರೆ ಇವ್ರು ನೋಡಿ, JDS ಅವ್ರನ್ನ ಇವರು ಸೆಂಟ್ರಲ್ ಎಳೆದು ತಂದಿದ್ದು. JDS ಅವರು ಆಗ ಇವ್ರು ಬರಲಿಲ್ಲ, JDS ಅವ್ರನ್ನ ಇವ್ರು ತಂದು ಎಳೆದ್ಬಿಟ್ರು. ಯಾಕಂದರೆ ಬರೀ ಕುತಂತ್ರ ಇದ್ರಲ್ಲಿ ನೋಡಿ, ಇವರು ದಶಕಗಳ ಕನಸಿಗೆ ಮರುಜೀವ ಅಂತೇಳಿ ಶುರು ಮಾಡಿದವರು. ಇವರು ದಶಕಗಳ ಕನಸಿಗೆ ಮರುಜೀವ ಅಂತ ಶುರು ಮಾಡಿ, ಇದು ಕುಮಾರಸ್ವಾಮಿ ಕೂಸು ಅಂತ ಕನಸು ಅಂತ ಶುರು ಮಾಡಿದವರು ಇವರು. ಸುಮ್ಮನಿದ್ದ ಕುಮಾರಸ್ವಾಮಿನ ಕರ್ಕೊಂಬಂದವ್ರು ಇವರು. ಇಲ್ಲಿ ಇದನ್ನ ಯಾಕೆ ಪ್ರಿಪ್ಲಾನ್ ಮಾಡಿದ್ದಾರೆ ಅಂದರೆ, ಈ ಹೋರಾಟದ ರೈತರ ಮಧ್ಯೆ ಸರ್ಕಾರ ಮಧ್ಯೆ ಇರುತ್ತೋ ಹೋರಾಟನ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಇದು ಎಲ್ಲ ಪೂರ್ತಿ ಪ್ರಿಪ್ಲಾನ್ ಸರ್. ನೋಡಿ ಸರ್, ಈಗ ಒಂದು ಭೂಸ್ವಾಧೀನ ಪ್ರಕ್ರಿಯೆ ಅಂತಂದರೆ ಅಲ್ಲಿ ಗ್ರಾಮ ಸಭೆಗಳು ನಡಬೇಕು. ನೋಡಿ ಸರ್, ಇವರು ಗ್ರಾಮ ಸಭೆಗಳು ನಡೆಸಿದ್ದಾರೆ. ಅವರು ಅಂತಿಮ ಸಚಿವ ಸಂಪುಟ ಅನುಮೋದನೆಯಲ್ಲಿ ತೋರಿಸ್ತಾರೆ, ಇಷ್ಟು ಗ್ರಾಮ ಸಭೆಗಳನ್ನು ನಾವು ಮಾಡಿದ್ದೀವಿ ಅಂತ ತೋರಿಸ್ತಾರೆ. ದಯವಿಟ್ಟು ಆ ಗ್ರಾಮ ಸಭೆಗಳಲ್ಲಿ ಈ ರೈತರ ಮುಖ ಯಾರಾದ್ರು ಇದ್ದರೆ ತೋರಿಸಿ, ದಯವಿಟ್ಟು ತೋರಿಸಿ. ಆಮೇಲೆ ಇನ್ನೊಂದು ಹೇಳ್ತಾರೆ 80% ಅಂತ ಹೇಳ್ತಾರೆ. ಇವತ್ತಿಗೂ ನೋಡಿ ಸರ್, ಅವ್ರ ಹತ್ರ ಇರುವಂಥ 20% 15% ಜನಸಂಖ್ಯೆಯನ್ನು ಇವತ್ತಿಗೂ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾನೆ ಇದ್ದಾರೆ. ಇದನ್ನು ಮಾಡ್ತಾನೆ ಇದ್ದಾರೆ. ಇಲ್ಲೂ ಕುತಂತ್ರನೇ ಮಾಡ್ತಾಯಿದ್ದಾರೆ. ಯಾಕಂದರೆ ಅವ್ರ ಹತ್ರ 80% ಇಲ್ಲವೂ ಇಲ್ಲ. ನಾವು ಎಷ್ಟು ಸಾರಿ ಕೇಳಿದ್ದೀವಿ, ದಯವಿಟ್ಟು ಇವತ್ತು ಏನು ಕಂಪ್ಯೂಟರ್ ಯುಗ ಅಲ್ವಾ, ಕಂಪ್ಯೂಟರ್ ಯುಗ ಅರ್ಧ ಗಂಟೆಲಿ ತೆಗಿಬೋದು. ಅರ್ಧ ಗಂಟೆಲಿ ಇವತ್ತು ನಾವು ಕೇಳಿದ್ರೆ ನಾಳೆ ಬೆಳಿಗ್ಗೆ ರಿಲೀಸ್ ಮಾಡ್ಬೋದು GBD ಅವರು. ಆದರೆ ಅವ್ರು ರಿಲೀಸ್ ಮಾಡ್ತಾ ಇಲ್ಲ. ಅವ್ರ ಹತ್ರ ಯಾಕೆಂದರೆ ಇಲ್ಲ. 7032 ರೈತರಿದ್ದಾರೆ ಸರ್, 7032 ಖಾತೆದಾರಿದ್ದಾರೆ. 80% ಅಂದರೆ 5600ಕ್ಕೂ ಹೆಚ್ಚು ಜನ ಇವ್ರ ಹತ್ರ ಒಪ್ಪಿಗೆ ಸೂಚಿಸಿರ್ಬೇಕು. ದಯವಿಟ್ಟು ಆ ಡೇಟನ್ನು ನಾನು ಕೇಳ್ತಿದ್ದೀನಿ, ದಯವಿಟ್ಟು ಈಗಲೇ ರಿಲೀಸ್ ಮಾಡಿ. ನಿಮಗೆ ಸತ್ಯವಾಗಿದ್ದರೆ ನೀವು ದಯವಿಟ್ಟು ರಿಲೀಸ್ ಮಾಡಿ. ಇವತ್ತು ಇದನ್ನು ಮಾಡಲ್ಲ ಅವರು, ನನಗೆ ಗೊತ್ತು ಅವ್ರು ಮಾಡೋದಿಲ್ಲ ಅವರು, ಯಾಕಂದರೆ ಅವ್ರ ಹತ್ರ ಇಲ್ಲ. ನೋಡಿ, ಇನ್ನೊಂದು ಮೂರನೇ ವಿಚಾರ. ಇವತ್ತು ನೋಡಿ, ಮೂರು ಗ್ರಾಮಗಳು ಮಾತ್ರ ಅವರು ಅಕ್ವಿಷನ್ ಫೈನಲ್ ನೋಟಿಫಿಕೇಶನ್ ಮಾಡಿದ್ದಾರೆ. ಯಾಕಂದರೆ ಹೇಳ್ತೀನಿ ಕೇಳಿ, ವಡೇರಳ್ಳಿ ಸರ್ವೆ ನಂಬರ್ಗಳಲ್ಲಿ ಬೆಂಗಳೂರಲ್ಲಿ ಪರ್ಚೇಸ್ ಮಾಡಿರೋಂಥ ಜಮೀನ್ದಾರುಗಳಿದ್ದಾರೆ. ಅದಾದಮೇಲೆ ಇಲ್ಲಿ ರೈತರು ಕಾಂಗ್ರೆಸ್ ಕಾರ್ಯಕರ್ತರಿರ್ತಕ್ಕಂಥ ಭೂಮಿಗಳು ಅಲ್ಲಿದ್ದಾವೆ. ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅದಿದೆ ವಡೇರಳ್ಳಿ ಸರ್ವೆ ನಂಬರ್ಗಳಲ್ಲಿ, ಸರಿನಾ? ಇನ್ನು ಕೆಂಪನಬೆಳೆ ಸರ್ವೆ ನಂಬರಲ್ಲಿ ನೋಡಿ ಸರ್, ಏನಂತಂದರೆ ಅಲ್ಲಿ ರೈತರಿಗೆ ತೊಂದರೆ ಇದೆ. ಹೌದು, ನಾವು ಒಪ್ಕೊತೀವಿ. ಯಾಕಂದರೆ ಅಲ್ಲಿ ಕಾಲಿಟ್ಟರೆ 1 ಅಡಿ ಭೂಮಿ ಒಳಗೋಗ್ತದೆ, ಬುರದೆ ಇದೆ. ಅದು ಅವ್ರಿಗೂ ಸಾಕಾಗಿದೆ. ಯಾಕಂದರೆ ನಮಗೂ ನೋಡಿದ್ರೆ ನಮಗೂ ಬೇಜಾರಾಗ್ತದೆ. ಅದನ್ನು ಸರಿ ಮಾಡೋಂಥ ಕೆಲಸ ಮಾಡ್ಬೇಕು ಸರ್ಕಾರ. ಅಲ್ಲಿ ಬರ್ತಿರ್ತಕ್ಕಂಥ ಕೆಟ್ಟ ನೀರನ್ನ ನಿಲ್ಲಿಸೋಂಥ ಕೆಲಸ ಮಾಡ್ಬೇಕು ಸರ್ಕಾರ. ಬುರದೆ ಆಗಿಬಿಡೋದು. ಅದನ್ನು ಬಿಟ್ಬಿಟ್ಟು ಇವರು ಅವ್ರ ಭೂಮಿ ಅವ್ರಿಗೇನು ಗೊತ್ತಾ, ಅವ್ರಿಗೆ ಕಳವಳ ಏನು ಗೊತ್ತಾ, ಇವತ್ತು ನಾವು ನಾಳೆ ಇವತ್ತು ಅಕ್ವಿಷನ್ ನಿಂತ್ಕೊಂತು, ನಾಳೆ ನಾವು ಮಾರಕ್ಕೆ ಹೋಗ್ತೀವಿ ಅಂದಾಗ ಆ ಭೂಮಿಗಳಿಗೆ ಕಮ್ಮಿ ಬೆಲೆ ಕೇಳ್ತಾರೆ. ಹೌದು, ಕೇಳ್ತಾರೆ. ಈಗ ಒಳ್ಳೆ ಮಾಲಿಗೆ ಒಳ್ಳೆ ಬೆಲೆ ಕೇಳ್ತಾರೆ, ಚೆನ್ನಾಗಿಲ್ದಾರ ಮಾಲಿಗೆ ಕಮ್ಮಿ ಬೆಲೆ ಕೇಳೋದು. ಅವ್ರಿಗೆ ಆತಂಕಕ್ಕೆ ಅಲ್ಲಿ ಒಪ್ಕೊಂಡಿದ್ದಾರೆ. ಈ ಡೇಟನ್ನು ಮೊನ್ನೆ ನಟರಾಜ್ ಅವ್ರು ಹೇಳ್ತಿರೋ, ಯಾರೋ ವಕ್ತಾರ, ಕಾಂಗ್ರೆಸ್ ವಕ್ತಾರರು, ನಾವು ಭೂಸ್ವಾಧೀನ ಅಂತಿಮ ಅಧಿಸೂಚನೆ ಮಾಡಿರ್ತಕ್ಕಂಥ ಗ್ರಾಮಗಳದ್ದು ನಾವು ಡೇಟಾ ಕೊಡ್ತೀವಿ ಅಂತ. ಈ ಡೇಟಾದಲ್ಲಿ ಅವ್ರಿಗೆ ನೋಡಿ ಸರ್, ಈ ಡೇಟಾ ಇಟ್ಕೊಂಡು ಅವರು ನಮ್ಮದು 60% ಇದೆ ಅಂತ ತೋರಿಸ್ಕೊಂಡು ಅವರು ಏನು ಈ ಕುತಂತ್ರನೇ ಬರೀ ಕುತಂತ್ರದೇ ಮಾಡ್ಕೊಂಡು ಬರ್ತಾಯಿದ್ದಾರೆ ಅವರು. ಇದು ಯಾವುದೇ ಕಾರಣಕ್ಕೂ ಪ್ರಾಮಾಣಿಕವಾಗಿ ಮಾಡ್ತಾ ಇಲ್ಲ. ದಯವಿಟ್ಟು ಪ್ರಾಮಾಣಿಕವಾಗಿ ಮಾಡಿ. ನಾನು ಸರ್ಕಾರದಲ್ಲಿ ಕೇಳೋದಷ್ಟೇ, ಪ್ರಜಾಪ್ರಭುತ್ವ ಅಂತಂದರೆ 473 ದಿನದಿಂದ ಹೋರಾಟ ಮಾಡ್ತಿರೋ ರೈತರನ್ನ ನೀವು ಕೇಳಕ್ಕೆ ಬರ್ದೇ ಇರೋದು ಪ್ರಜಾಪ್ರಭುತ್ವನ? ನೀವು ಸಂವಿಧಾನ ಶಾಸಕರಾಗಿ ಸಂವಿಧಾನ ಪಾಲನೆ ಮಾಡ್ತಾಯಿದ್ದೀರ. ನೀವು ಮುಖ್ಯಮಂತ್ರಿಗಳಾಗಲಿ, ನೀವಾಗಲಿ ಬೇಡ ಜಿಲ್ಲಾಧಿಕಾರಿಗಳಾಗಲಿ, ಯಾವೊಬ್ಬ ರೈತರನ್ನ ಇಲ್ಲಿ ಸಭೆ ಮೀಟಿಂಗಲ್ಲಿ ತೋರಿಸಿ ನೀವು ದಯವಿಟ್ಟು ಪ್ರಾಮಾಣಿಕವಾಗಿ ಮಾಡಿ ಅಂತ ನಾನು ಕೇಳ್ಕೊಂತೀನಿ ಸರ್. ಈಗ ನಮ್ಮ ಜೊತೆ ಇನ್ನು ಹಿರಿಯ ರೈತರುಗಳಿಬ್ಬರು, ಅಂದರೆ 400 ದಿವಸಗಳ ಹೋರಾಟವನ್ನು ಮಾಡ್ಕೊಂಡು ಬಂದಿರುವಂಥವ್ರು, ಅವರು ಎಲ್ಲ ಬೆಳವಣಿಗೆಗಳ ಬಗ್ಗೆ ಅವರೇನು ಹೇಳ್ತಾರೆ ಅಂತ ಕೇಳೋಣ. ಸರ್, ಇಲ್ಲಿ ನಾವು 471 ದಿನ ಹೋರಾಟ ಮಾಡ್ತಾಯಿದ್ದೀವಿ. ನಮಗೆ ಯಾವೇ ಅಧಿಕಾರಿಗಳಾಗಲಿ ಬಂದು ನಮಗೆ ಸಂಬಂಧ ಮಾಡಿಲ್ಲ. ಇನ್ನು ಪಂಚಾಯಿತಿ ಕಡೆಯಿಂದಾದ್ರೂ DC ಅವರಿಂದ ನಮಗೆ ಯಾರು ಬಂದು ನಮಗೆ ಇಲ್ಲಿ ಇದು ಕೊಟ್ಟಿಲ್ಲ. ಅದರಿಂದ ನಾವು ಮಾಡಿದ್ರೆ DK ಶಿವಕುಮಾರ್ ಮೊನ್ನೆ CM ಆದಮೇಲೆ ಇದು ಕನಕಪುರ ರೋಡ್ ಶೋ ಹೋಗಿದ್ದಾರೆ. ರೋಡ್ ಶೋ ಹೋಗಿ ಅಲ್ಲಿ 1 ಇಂಚ್ ಭೂಮಿ ಕೊಡಬೇಡಿ, ನಾನು ನಿಮಗೆ ಸಹಾಯ ಮಾಡ್ತೀನಿ, ಕೆರೆ ತುಂಬಿಸ್ಕೊಡ್ತೀನಿ, ನೀವು ಕಳ್ಳಕಾಯಿ ಮರಕ್ಕೆ ಬೆಂಗಳೂರಿಗೆ ಹೋಗಬೇಡಿ ಅಂತ ಅಲ್ಲಿ ಹೇಳ್ಕೊಂಡು ಹೋಗುತ್ತೆ. ಇಲ್ಲಾಗ ನಮ್ಮ ಭೂಮಿ ಕಿತ್ಕೋತಾರೆ. ಅಲ್ಲಿ ಕನಕಪುರಕ್ಕೆ ಒಬ್ಬರಿಗೆ CM ಅಥವಾ ನಮ್ಮ ಕರ್ನಾಟಕಕ್ಕೆ CM ಅವರು. ಇಲ್ಲೊಂದು ಮಲತಾಯಿ ಧೋರಣೆ ಯಾಕೆ ಮಾಡ್ತಾರೆ ಅಂತ ನಾನು ಕೇಳ್ಕೊತಾ ಇದ್ದೆ. ಇವೆಲ್ಲದರ ಜೊತೆಗೆ ಈಗ ಅಂದರೆ ಈ ಗ್ರಾಮಗಳ ವ್ಯಾಪ್ತಿಯಲ್ಲಿ ತಮ್ಮದೇ ಆದಂತಹ ಕೃಷಿಯ ಪ್ರಗತಿಯಿಂದಾಗಿ ಹೆಸರು ಮಾಡಿದಂತಹ ಮಂಜುನಾಥ್ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವರು ಈ ವಿಚಾರವಾಗಿ ಏನು ಹೇಳ್ತಾರೆ ನೋಡಿ. ಸರ್, ಅಭಿವೃದ್ಧಿ ಅಂದರೆ ಏನು?
ಇವಾಗ ನಾವು ಒಂದು 15 ಗುಂಟೆಯಲ್ಲಿ ಮಾಡಿದ್ದೀನಿ ಅಭಿವೃದ್ಧಿ, ಬದುಕ್ತಾ ಇದ್ದೀನಿ, ತಿಂಗಳಿಗೆ 60,000 to 70,000 ಸಂಪಾದನೆ ಮಾಡ್ತಾ ಇದ್ದೀನಿ. ಬನ್ನಿ ತೋರಿಸ್ತೀನಿ, ಇದಲ್ವಾ ಅಭಿವೃದ್ಧಿ? ನೀವು ಅಭಿವೃದ್ಧಿ ಯಾವ ರೀತಿ ಅಭಿವೃದ್ಧಿ? ಇಷ್ಟು ಜನ ನಮ್ಮ ಹೆಣ್ಮಕ್ಳಿದ್ದಾರೆ, ಎಲ್ಲ ಹೈನುಗಾರಿಕೆ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ, ತಿಂಗಳಿಗೆ 1,000 ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದಾರೆ. ಇವ್ರಿಗೆಲ್ಲ ಏನು ಕೆಲಸ ಕೊಡ್ತೀರಾ? ಇವ್ರಿಗೆಲ್ಲ ಹೈನುಗಾರಿಕೆಯಿಂದ ಬದುಕ್ತಾ ಇದ್ದಾರೆ, ಇವ್ರಿಗೆಲ್ಲ ಕೆಲಸ ಕೊಡೋಕ್ಕಾಗುತ್ತಾ ನೀವು ಗೌರ್ಮೆಂಟು? ಕೆಲಸ ಕೊಡೋಕ್ಕಾರೆ ಬನ್ನಿ, ಇಷ್ಟು ಜನಕ್ಕೂ ಕೆಲಸ ಕೊಡ್ತೀವಿ ಅಂದರೆ. ನಾವು ಬದುಕ್ತಾ ಇದ್ದೀವಿ, ಹೈನುಗಾರಿಕೆ ಬದುಕ್ತಾ ಇದ್ದೀವಿ, 15 ಗುಂಟೆಲಿ ನಾನು ಸಂಪಾದನೆ ಮಾಡ್ತಾ ಇದ್ದೀನಿ, ಏನೇನು ಮಾಡಿದ್ದೀನಿ ಎನಿವನ್ನು ನೀವು ತೋರಿಸ್ತೀನಿ ಬನ್ನಿ ಸರ್ಕಾರಕ್ಕೆ. ಇದಲ್ವ ಅಭಿವೃದ್ಧಿ? ಈ ಏನೋ ಇದರಲ್ಲಿ 1,000ಕ್ಕೆ 50 ಜನಕ್ಕೆ ಒಳ್ಳೇದಾಗ್ಬೋದು. ಅದು ಯಾರಿಗೆ ಅಂದರೆ 16 ಎಕರೆ ಜಮೀನು ಮಾಡಿಕೊಂಡಿರೋರಿಗೆ ಒಳ್ಳೇದಾಗ್ಬೋದು. 100ಕ್ಕೆ 95 ಭಾಗ ಎಲ್ಲರಿಗೂ ಅನ್ಯಾಯನೇ ಇದು ಇವ್ರು ಮಾಡ್ತಾ ಭೂಸ್ವಾಧೀನ ಮಾಡ್ತಾ ಇರೋದು. ಹೆಂಗೆ ಒಳ್ಳೇದಾಗುತ್ತೆ? 50-50 ಕೊಡ್ತೀವಿ ಅಂತಿರಲ್ಲ, ಜಮೀನು ತಗೊಳ್ಳಿ, ನೀವು ಅರ್ಧ ಭಾಗ ತಗೊಳ್ಳಿ, ಪಾರ್ಟ್ನರ್ ತಗೊಳ್ಳಿ ಅಂತಿರಲ್ಲ. ನಂದು 15 ಗುಂಟೆ ಅದೇ, 15 ಗುಂಟೆಯಲ್ಲಿ ಪಾರ್ಟ್ನರ್ಶಿಪ್ ತಗೊಂಡು ನಾನು ಎಲ್ಲಿಗೆ ಹೋಗ್ಬೇಕು? ಮುಂದಿನ ನನ್ನ ಜೀವನ ಏನು? ನಾನು ಏನು ಮಾಡಬೇಕು? 15 ಗುಂಟೆಯಲ್ಲಿ ನಾನು ಶೇರ್ ತಗೊಬಿಟ್ರೆ ನಾನು ಇನ್ನು 20 ವರ್ಷಕ್ಕೋ 30 ವರ್ಷಕ್ಕೋ ಕೊಡ್ತೀರಾ? ಅಲ್ಲಿ ಗಂಟ ನಾನು ಮಣ್ಣು ತಿನ್ನಬೇಕಾಗುತ್ತೆ. ಈ ಭಾಗದಲ್ಲಿ ಇಂಥ ನನ್ನಂಥ 10 ಗುಂಟೆ 15 ಗುಂಟೆ ಮಾಡಿಕೊಂಡಿರೋಂಥವ್ರು ಸಾವಿರಾರು ಜನ ಇದ್ದಾರೆ, ಒಬ್ಬರು ಇಬ್ಬರಲ್ಲ. ಭೂಮಿ ಇಲ್ದಿರ ಹೈನುಗಾರಿಕೆ ಮಾಡಿಕೊಂಡು ತಿಂಗಳಿಗೆ 30-40 ಸಾವಿರ ಸಂಪಾದನೆ ಮಾಡೋರು ಕೂಡ ನಮ್ಮ ಭಾಗದಲ್ಲಿದ್ದಾರೆ. ಅವ್ರಿಗೆಲ್ಲ ಏನು ಕೊಡ್ತೀರಾ? ಅವರೆಲ್ಲ ಎಲ್ಲಿ ಹೋಗ್ಬೇಕು? ಅವರೆಲ್ಲ ಮಣ್ಣು ತಿನ್ಬೇಕಾ? ನೀವು ಯಾರೋ 5%ಗೋಸ್ಕರ 95% ರೈತರನ್ನ ಹಾಳು ಮಾಡ್ತಾ ಇದ್ದೀರಿ. ಈಗ ಇವರ ಜೊತೆಗೆ ಮಹಿಳಾ ಹೋರಾಟಗಾರರು, ರೈತರು ಕೂಡ ಕೂತ್ಕೊಂಡಿದ್ದಾರೆ. ಅವರು ಹೋರಾಟದ ಬಗ್ಗೆ ಏನು ಹೇಳ್ತಾರೆ ಕೇಳ್ಕೊಳ್ಳೋಣ. ಅಮ್ಮ, ನೀವು ಈ ಹೋರಾಟದಲ್ಲಿ ಭಾಳ ದಿವಸಗಳಿಂದ ಭಾಗವಹಿಸ್ತಾ ಇದ್ದೀರಾ. ಈಗ ಮುಖ್ಯಮಂತ್ರಿಗಳು ಮತ್ತು ಕುಮಾರಸ್ವಾಮಿ ಅವರ ನಡುವೆ ಮಾತುಕತೆಗಳು ಬೇರೆ ನಡೀತಾ ಇದೆ. ನಿಮ್ಮ ಹೋರಾಟದ ವಿಚಾರ ಕೂಡ ಬದಲಾಗ್ತಿದೆ ಅನ್ನುವಂಥ ಮಾತಿದೆ. ತಾವೇನಂತೀರಾ? ಇದು ನಿಜನೇ. ನಾನು ಇದೇ ಹೋರಾಟ ಶುರುವಾದಾಗಿಂದನೂ ನಾನು ಭಾಗವಹಿಸ್ತಿದ್ದೀನಿ. ಫಸ್ಟು 4 ಜನ 10 ಜನನ ಕೂತ್ಕೊಂಡೆ ಹೋರಾಡ್ತಾ ಇದ್ದಿದ್ದು. ಆವಾಗ ಏನು ಹೇಳಿದ್ರು, ರೈತರೇ ಅಲ್ಲ ಅವರು, ರೈತರಿಗೆ ಸೇರಿದವರೇ ಅಲ್ಲ ಅಂತ ಹೇಳಿದ್ರು. ಆವತ್ತು ನಾವು ಹೇಳಿದೆ, ನಾನು ಇಲ್ಲೇ ತಾಯಿ ಹೊಟ್ಟೆಯಿಂದ ಬೈರ್ಮಳ ನೀರು ಕುಡಿದಿದ್ದೀನಿ, ರೈತನ ಮದುವೆ ಆಗಿದ್ದೀನಿ, ರೈತ ಮಹಿಳೆ ಕೆಲಸ ಮಾಡಿದ್ದೀನಿ. ಅದು ಸುತ್ತ 7 ಹಳ್ಳಿಗೂ ಗೊತ್ತು. ಅದು DK ಶಿವಕುಮಾರ್ ಗೊತ್ತಿಲ್ಲ. ಅದು ಗೊತ್ತಾಗಬೇಕಾದ್ರೆ ಬಂದು ಇಲ್ಲಿ ವಿಚಾರಿಸ್ಬೇಕು. ಆದರೂ ಅದು ಕೆಲಸ ಮಾಡಿಲ್ಲ. ಇವತ್ತುವರೆಗೂ ಮನೆಗೆ ಓಟ್ ಬೇಕಾದರೆ ಮನೆಗೆ ಬಂದು ಕೇಳ್ತಾರೆ, ಕಾಲು ಹಿಡ್ಕೊಂಡು ಕೇಳ್ತಾರೆ, ಓಟ್ ಬೇಕು ಕೊಡ್ರಿ ಅಂತ. ಇವತ್ತು ನಾವು ಅಷ್ಟು 1.5 ವರ್ಷದಿಂದ ಇಲ್ಲಿ ಬಿಸಿಲುಂದೆ ಇದನ್ನ ಹಾಕೊಳಕ್ಕೆ ಬಿಡಲಿಲ್ಲ, ಚಾವಣಿ ಹಾಕೋಕ್ಕೆ ಬಿಡಲಿಲ್ಲ. ಈ ಟ್ರಾನ್ಸ್ಫರ್ ಬಂದು ಆಮೇಲೆ ಬೇಕಾದಷ್ಟು ಜಗಳ ಆಯಿತು. ಬಂದು ಲಾಠಿ ಚಾರ್ಜ್ ಮಾಡ್ತೀವಿ, ನಿಮ್ಮ ಮೇಲೆ ಚಾರ್ಜ್ ಇದು ಮಾಡಿ ಜೈಲಿಗೆ ಹಾಕ್ತೀವಿ ಅಂತಂದರು. ಆವತ್ತು ಕಾರಣ ಹೇಳಿದ್ರು, ಏನು ಇದೈತೆ ಟ್ರಾನ್ಸ್ಫಾರಮ್ ಐತೆ, ಅದಕ್ಕೆ ನಮಗೆ ಅವಕಾಶ ಇಲ್ಲ ಕೊಡೋಕ್ಕೆ ಅಂತ ಅಂದ್ಬಿಟ್ಟು ಚದುರಿಸಿ. ಯಾವತ್ತು ಇನ್ಸ್ಪೆಕ್ಟರ್ ನಾನೇ ಕೇಳ್ಕೊಂಡೆ, ಸರ್ ಯಾಕೆ ಗಲಾಟೆ ಮಾಡ್ತೀರಾ? ಈಗ ಹೆಂಡತಿ ಮಕ್ಕಳನ್ನ, ಈಗ ಇವರು ಹೆಂಡತಿ ಮಕ್ಕಳನ್ನ ಅರೆಸ್ಟ್ ಮಾಡ್ಕೊಂಡು ಹೋದರೆ ನಾವೇನು ಮಾಡಬೇಕು ಸರ್? ಆವಾಗ ಕೇಳಿದಾಗೂ ಇದ್ರು. ಯಾವುದಕ್ಕೂ ಇವತ್ತುವರೆಗೂ ಬಾಲಕೃಷ್ಣ ಅವರು ಓಟ್ ಹಾಕಿಸ್ಕೊಂಡು ಹೋಗಿದ್ದು ಅಷ್ಟೇ. ಇವತ್ತುವರೆಗೂ ಬಂದು ನಿಮ್ಮ ಕಷ್ಟ ಏನು, ಬಿಸಿಲಲ್ಲಿ ಮಳೆಯಲ್ಲಿ ನೆಂದಿದ್ದೀವಿ, ಸೊಳ್ಳೆ ಕೈಲಿ ಕಚ್ಚಿಸ್ಕೊಂಡು ರಚ್ಚ ನೀರಿನಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಒಂದು ದಿನ ಬಂದು ಅವರು ಏನು ನೀವೇನು ಆಗಿದ್ದೀರಿ ಅಂತ ವಿಚಾರಿಸಿಲ್ಲ. ಯಾಕೆ ವಿಚಾರಿಸಿಲ್ಲ? ನಾವು ಓಟ್ ಹಾಕಿ ನಿಮ್ಮನ್ನು ತಗೊಂಡೋಗಿ ನೀವು ಬೇರೆ ರಾಜಕೀಯ ಮಾಡಿ ನೀವೆಲ್ಲ ಗ್ರೇಟರ್ ಬೆಂಗಳೂರು ಮಾಡ್ತೀವಿ ಅಂತ ಅಂದ್ಬಿಟ್ಟು ನಮ್ಮ ಹತ್ರ 2.5 ಲಕ್ಷ ಕೊಟ್ಬಿಟ್ಟು ನೀವು 25 ಲಕ್ಷಕ್ಕೆ ನೀವು ಮಾರ್ಬಿಟ್ಟು ತಂದು ಇಲ್ಲಿ ಮಾಡೋವಂಥ ಅವಶ್ಯಕತೆ ಏನದೆ? ನಮ್ಗೇನು ಕಡಿಮೆ ಆಗುತ್ತೆ? ಸ್ಕೂಲ್ ಅದೇ, ಮೊದಲಿಂದನೂ ಸ್ಕೂಲ್ ಅದೇ, ಕುಡಿಯೋಕ್ಕೆ ನೀರು ಚೆನ್ನಾಗೇ ಇತ್ತು. ವೃಷಭಾವತಿ ನೀರು ನಾವು ಚಿಕ್ಕ ಮಕ್ಕಳಿಂದ ಇಲ್ಲಿ ಬೆಳೆದಿರೋದು. ನಾನು ನಾಲೆ ನೀರು ಕುಡ್ಕೊಂಡೇ ಬೆಳೆದಿರೋಳು. ನಮ್ಮ ಅಪ್ಪ ಅಮ್ಮ ವ್ಯವಸಾಯ ಮಾಡ್ಕೊಂಡೇ 5 ಜನ ಹೆಣ್ಮಕ್ಳನ್ನ ಇದೇ ಸ್ಕೂಲಲ್ಲೇ ಓದಿಸಿ ಎಲ್ಲ ಕಡೆನೂ ಚೆನ್ನಾಗಿ ಗೌರ್ಮೆಂಟ್ ಅಪಾಯಿಂಟಲ್ಲೇ ಅವರೇ ಎಲ್ಲರೂ. ಇದೇ ನೀರು ಕುಡ್ದೆ, ವೃಷಭಾವತಿ ನೀರು ಕುಡ್ದೆ, ಈ ಬೈರಮಂಗಲ ರಚ್ಚ ನೀರು ಇರಲಿಲ್ಲ. ಆಗಿದ್ದು ಬೆಂಗಳೂರಿಂದ ರಚ್ಚು ಬೆಂಗಳೂರು ಉಚ್ಚ ನೀರು ಬಿಟ್ಟು ನಮಗೆ ರಚ್ಚು ಮಾಡಿದ್ರು. ಅದಕ್ಕೆ ಕಾರಣ ಯಾರು? ಅವ್ರು ತಾನೇ. ಅದನ್ನು ಡೆವಲಪ್ ಮಾಡಬೇಕು. ಈಗಲ್ಲ, ಇಷ್ಟು ನಾವು ಇದನ್ನು ಕುಮಾರಸ್ವಾಮಿ ಅವ್ರು ಬಂದರು, ಏನೋ ಆವಾಗ ಇನ್ನೂ ಗಿಡ ಮರ ಜಾಸ್ತಿ ಎದ್ದಿರಲಿಲ್ಲ. ಏನೋ ರೈತರಿಗೆ ನನಗೆ ಗೊತ್ತಿರೋ ಅಷ್ಟು ಹೇಳ್ತೀನಿ, ರೈತರಿಗೆ ಇದಾಗಲಿ ಅಂತ ಅಂದ್ಬಿಟ್ಟು ಅಕ್ವೇರೇಷನ್ದು ಎತ್ತಿದ್ರು. ಆವಾಗ ನಾವು ಬೇಡ ಅಂತಂದಕ್ಕೆ ಅವ್ರು ಕೈ ಬಿಟ್ಟರು. ಏನು ಮಾಡಿದ್ರೋ ಬಿಟ್ಟರು ನಂಗೆ ಗೊತ್ತಿಲ್ಲ. ನಾನು ಇದೇ ಊರಲ್ಲೇ ಗಂಡ ಜೊತೆ 87ರಲ್ಲಿ SSLC ಮುಗೀತು. 10 ವರ್ಷದಲ್ಲಿ ಗಂಡನ್ನ ಕಳ್ಕೊಂಡು 2 ಮಕ್ಕಳ ಜೊತೆ ಸಂಸಾರ ಮಾಡೋಕ್ಕೆ ಶುರು ಮಾಡಿದೆ. ವ್ಯವಸಾಯದಲ್ಲಿ ನೀರನ್ನ ಆಶ್ರಯಿಸ್ಕೊಂಡು ಬೆಳೆದ ವ್ಯವಸಾಯ ಮಾಡಿ, ಅದರಲ್ಲೂ ಕಷ್ಟಪಟ್ಟು ವ್ಯವಸಾಯ ಮಾಡಿ ಬದುಕಿದ್ದೀನಿ ಇದೇ ಊರಲ್ಲೇ ಬದುಕಿ. ಈಗ ಹೇಳ್ತಾರೆ ರೈತರೇ ಎಲ್ಲ ಅಂತಾರೆ. ಈಗ ಅವರು ಡೆವಲಪ್ ಮಾಡಬೇಕಾಗಿರೋದು ಈ ನೀರು, ರಚ್ಚ ನೀರು ಕ್ಯಾನ್ಸರ್ ಬರ್ತದೆ, ಇಲ್ಲಿ ಬೆಳೆಯೋ ತರಕಾರಿ ಎಲ್ಲ ಕ್ಯಾನ್ಸರ್ ಬರ್ತದೆ, ಅದಕ್ಕೆ ಕೊಟ್ಬಿಡ್ರಿ, ನೀವು ಬಿಟ್ಬಿಡ್ರಿ. ಆಮೇಲೆ ನೀವು ಹಾಲು ಚೆನ್ನಾಗಿಲ್ಲ, ಕ್ಯಾನ್ಸರ್ ಬರ್ತದೆ. ಕ್ಯಾನ್ಸರ್ ಮಾಡಿದವ್ರು ಯಾರು? ಎಷ್ಟೋ ಕೋಟಿ ನಾಯಂಡಹಳ್ಳಿಲಿ ಇಲ್ಲಿ ಫಿಲ್ಟ್ರ್ ನೀಡೋಕೆ ಮಾಡಿದ್ರಲ್ಲ, ಅಲ್ಲಿ ಡೆವಲಪ್ ಮಾಡಿರಿ. ಅಲ್ಲಿ ಫಿಲ್ಟ್ರ್ ನೀರು ಬಿಟ್ಟು ಇಲ್ಲಿ ಬೆಳೆಯೋಕ್ಕೆ ಅವಕಾಶ ಮಾಡಿಕೊಡ್ರಿ. ಇರೋದನ್ನ ಯಾಕೆ ಕಿತ್ಕೋತೀರಾ? ಇರೋದು ಎಷ್ಟೋ ಜನ ಇದನ್ನು ಜೀವನ ಕಟ್ಕೊಂಡವ್ರೆ.
ಎಷ್ಟೋ ಜನ ಹುಳ ಮೇಯಿಸಿ ಜೀವನ ಮಾಡ್ತಾವ್ರೆ, ಮಕ್ಕಳು ಸಾಕ್ತಾವ್ರೆ, ವ್ಯವಸಾಯ ಮಾಡ್ತಾವ್ರೆ. 10 ಗುಂಟೆ 5 ಗುಂಟೆ ಅದು ಬಿಡ್ರಿ, ಜಮೀನು ಇರೋರ ಹತ್ರ ಪಾಲಿಗೆ ಮಾಡಿ ಜೀವನ ಮಾಡ್ತಾವ್ರೆ. ಅವರೆಲ್ಲ ಎಲ್ಲೋಗ್ಬೇಕು ಸರ್ ಇವತ್ತು? ಅವರೆಲ್ಲ ಎಲ್ಲೋಗ್ಬೇಕು? ಇದಿಷ್ಟು ಅಂದರೆ ಇಲ್ಲಿ ಹೋರಾಟ ಮಾಡ್ತಿರೋರು ಒಬ್ಬೊಬ್ಬರು ಒಂದೊಂದು ವಿಚಾರವನ್ನು ಮುಂದಿಟ್ಟು ತಮ್ಮ ಬೇಡಿಕೆ ನೀಡ್ತಿದ್ದಾರೆ. ಭೂಮಿ ಮತ್ತು ಬದುಕು ಹೇಗೆ ಹೊಂದಾಣಿಕೆ ಆಗ್ತಾ ಇದೆ, ರೈತರಾಗಿ ನಮ್ಮ ಬದುಕನ್ನು ಹೇಗೆ ಕಟ್ಕೊಳ್ತಿದ್ದೀವಿ ಅನ್ನುವಂಥದ್ದನ್ನು ಹೇಳ್ತಿದ್ದಾರೆ. ಇಂಥ ಫಲವತ್ತಾದ ಭೂಮಿಯ ಮೇಲೆ ಸರ್ಕಾರದ ಕಣ್ಣಿಟ್ಟು ಅಭಿವೃದ್ಧಿಯನ್ನು ಯಾಕೆ ಮಾಡಬೇಕು ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ನಮ್ಮ ಭೂಮಿ ನಮಗೆ ಕೊಡುವವರೆಗೂ ಕೂಡ ನಾವು ಹೋರಾಟವನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಕೊಡ್ತಿದ್ದಾರೆ. ಓವರ್ ಟು ಸ್ಟುಡಿಯೋ. ಎಸ್ ಸರ್, ಥ್ಯಾಂಕ್ ಯು ರಾಕೇಶ್ ನಿಮ್ಮೆಲ್ಲ ಮಾಹಿತಿಗೆ.